ನಮಸ್ಕಾರ ಎಲ್ಲರಿಗೂ. ಬರುವ ಶ್ರಾವಣ ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ ಇದೆ ಅಲ್ವಾ? ಯಾರೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀರಾ, ಹೇಗೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀರಾ ಅಂತಲೂ ನನಗೆ ಹೇಳಿ. ಸೊ ನಾನಿವಾಗ ನಮ್ಮ ಮನೆಯಲ್ಲಿರೋ ಈ ಬೆಳ್ಳಿ ಮುಖವಾಡನ ರೆಡಿ ಮಾಡೋದಕ್ಕೆ ಇವತ್ತಿನಿಂದ ಶುರು ಮಾಡಿದ್ದೀನಿ. ನಾವು ಹೆಣ್ಮಕ್ಳೇ ಹೀಗೆ ಕ್ಲೀನಿಂಗಿಂದ ಶುರು ಮಾಡಿ ಅಚ್ಚುಕಟ್ಟಾಗಿ ಎಲ್ಲ ಸಿದ್ಧತೆಯನ್ನು ಮಾಡಿ ನಂತರ ಎಲ್ಲ ಅಲಂಕಾರ ಮಾಡೋವರೆಗೂ ಜವಾಬ್ದಾರಿನ ತಗೊಳ್ತೀವಿ. ಅದೇ ಥರ ಈ ಬೆಳ್ಳಿ ಮುಖವಾಡ ನಾನು ಲಾಸ್ಟ್ ಟೈಮ್ ಒಂದು ಪೇಂಟಿಂಗ್ ಮಾಡಿದ್ದೆ, ಬರೀ ಹುಬ್ಬು, ಕಣ್ಣು, ಲಿಪ್ಸ್ಟಿಕ್ ಆ ಥರದ್ದು ಮಾತ್ರ ಮಾಡಿದ್ದೆ. ಸೊ ಈ ಥರ ಹೇಗೆ ರೆಡಿ ಮಾಡ್ತೀನಿ ಅಂತ ನಾನು ನಿಮ್ಮೊಂದಿಗೂ ಹಂಚ್ಕೊಳ್ತೀನಿ. ನನ್ನ ಜೊತೆಗೂ ನೀವು ಸಹ ರೆಡಿ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿ. ಇಲ್ಲಿ ತೊಗೊಂಡಿರೋದು ಸಿಲ್ವರ್ ಡಿಪ್ ಅಂತ. ಇದು ಎಲ್ಲ ಕಡೆನೂ ಲಭ್ಯ ಇದೆ. ಮೀಶೋನಲ್ಲಿ, ಅಮೆಝಾನಲ್ಲಿ ಎಲ್ಲ ಕಡೆ ಇದೆ. ಜಸ್ಟ್ ಸ್ಕ್ರೀನ್ಶಾಟ್ ತೊಗೊಂಡು ಗೂಗಲಲ್ಲಿ ಕೊಟ್ಟರು ಅದೇ ಪ್ರಾಡಕ್ಟ್ಸು ಬರುತ್ತೆ. ಸಿಲ್ವರ್ ಐಟಮ್ಸ್ ಯಾವುದೇ ಆಗಿರಲಿ, ಬೆಳ್ಳಿ ಮುಖವಾಡ ಒಂದೇ ಅಲ್ಲ, ನಿಮ್ಮನೆ ದೀಪಗಳಾಗಿರ್ಬೋದು, ದೇವರ ವಿಗ್ರಹಗಳಾಗಿರ್ಬೋದು, ಎಲ್ಲನೂ ಇದರಲ್ಲಿ ಜಸ್ಟ್ ಒಂದು ಡಿಪ್ ಮಾಡಿದ್ರೂ ಸಾಕು. ನಾವು ಹೆಚ್ಚಿಗೆ ಅದಕ್ಕೆ ಶ್ರಮಪಟ್ಟು ಕ್ಲೀನ್ ಮಾಡಬೇಕಾಗಿರೋ ಅಗತ್ಯನೂ ಇಲ್ಲ. ಇಲ್ಲಿ ಬೆಳ್ಳಿ ಮುಖವಾಡ ಲಾಸ್ಟ್ ಇಯರ್ ಇಟ್ಟಿರೋದ್ರಿಂದ ಸೊ ಜಸ್ಟ್ ಒಂದು ಟೂತ್ ಬ್ರಷ್ ಥರ ತೊಗೊಂಡು ಅದನ್ನು ಡಿಪ್ ಮಾಡಿ ಕ್ಲೀನ್ ಮಾಡ್ಕೊಳ್ತಾ ಬಂದೆ. ನಾನು ಅಕ್ರಿಲಿಕ್ ಪೇಂಟ್ಸ್ ಯೂಸ್ ಮಾಡಿ ಐಬ್ರೋಸ್ ಎಲ್ಲ ಬರ್ತೈತೆ, ಹಾಗಾಗಿ ಅದು ಸ್ವಲ್ಪ ಇದಾಗಿ ಹೋಗಲಿ ಅಂತ ಹೇಳಿ ಸ್ವಲ್ಪ ಫೋರ್ಸ್ಫುಲಿ ಆಗಿ ನಾನು ಬ್ರಷ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆವಾಗ ಪೇಂಟ್ಸು ಎಲ್ಲ ಕಡೆಯಿಂದನೂ ಹೋಯಿತು. ಪ್ಲಸ್ ನನ್ನ ಮುಖವಾಡನೂ ಫುಲ್ಲು ನೀಟಾಗಿದೆ. ಸೊ ಇದು ಆದಮೇಲೆ ನೀವು ನಾರ್ಮಲ್ ಸರ್ಫ್ ಪೌಡರ್ ಇಟ್ಕೊಂಡು ಒಂದು ವಾಶ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಹ್ಯಾಂಡ್ ವಾಶ್ ಇಟ್ಕೊಂಡು ವಾಶ್ ಮಾಡ್ಬೋದು. ನಾನು ಬ್ರಾಸ್ ಐಟಮ್, ಈ ತಾಮ್ರ, ಹಿತ್ತಾಳೆ, ಯಾವುದೇ ಕಂಚು ಆ ಥರದ್ದು ಯಾವುದೇ ಸಾಮಗ್ರಿಗಳು ನೀವು ದೇವ್ರ ಮನೆಯಲ್ಲಿ ಉಪಯೋಗಿಸ್ತಾ ಇದ್ದರೆ ಅದಕ್ಕೆ ಅಂತ ಸಪ್ರೇಟಾಗಿ ಇನ್ನೊಂದು ಲೋಷನ್ ಇಟ್ಕೊಂಡಿದ್ದೀನಿ. ಸೊ ಅದು ತುಂಬಾ ಸಹಾಯಕಾರಿ. ಅದನ್ನು ತೊಗೊಂಡು ಅದು ನಾರ್ಮಲ್ ಇದೇ ಥರ ಉಜ್ಕೊಂಡ್ರೂ ಸಾಕು, ಆರಾಮಾಗಿ ನೊರೆನೂ ಬರುತ್ತೆ, ಪ್ಲಸ್ ಕ್ಲೀನೂ ಆಗುತ್ತೆ. ಸೊ ಹಾಗಾಗಿ ನಾನು ಈ ಬೆಳ್ಳಿ ಮುಖವಾಡಗಳಿಗೆಲ್ಲದಕ್ಕೂ ನಾನು ಯೂಶ್ವಲಿ ಅದನ್ನೇ ಮಾಡೋದು. ಫಸ್ಟ್ ಸಿಲ್ವರ್ ಡಿಪ್ಪಿಂದ ಎಲ್ಲ ಕ್ಲೀನ್ ಮಾಡಾದಮೇಲೆ ಜಸ್ಟ್ ಒಂದು ವಾಶ್ಗೋಸ್ಕರ ಅಂತ ಹೇಳಿ ನಾನು ಆ ಬ್ರಾಸ್ ಐಟಮಲ್ಲಿ ಯೂಸ್ ಮಾಡ್ತೀನಲ್ಲ, ಸೊ ಅದೇ ಲೋಷನ್ನ ಯೂಸ್ ಮಾಡಿ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಅದು ಹೇಗೆ ಅಂದರೆ, ನೀವು ಯೂಸ್ ಮಾಡ್ತಾಯಿದ್ರೆ ಸೇಮ್ ಸರ್ಫ್ ಪೌಡರ್ ಹಾಕೊಂಡಾಗ ನಮಗೆ ನೊರೆ ಹೇಗೆ ಬರುತ್ತೋ ಅದೇ ಥರ ನೊರೆ ಇದರಲ್ಲೂ ಬರುತ್ತೆ. ಪ್ಲಸ್ ಕ್ಲೀನ್ ಆಗುತ್ತೆ, ನಿಮಗೆಲ್ಲೂ ಕೊಳೆ ಕೂತಿರೋದು ಆ ಥರದ್ದೆಲ್ಲ ಯಾವುದೂ ಇಲ್ಲ. ಸೊ ಹೇಗೆ ಮಾಡ್ತೀನಿ ಅಂತ ಅಂದರೆ, ಲಾಸ್ಟ್ ಟೈಮು ಬೆಳ್ಳಿ ಮುಖವಾಡ ಎಲ್ಲ ಇಟ್ಟಿದಾಗ ನಾವು ದೇವರಿಗೆ ಅರಿಶಿಣ, ಕುಂಕುಮ ಆ ಥರ ಎಲ್ಲ ಬೆಳೆದಿರ್ತೀವಿ, ಗಂಧ ಎಲ್ಲ ಹಾಕಿರ್ತೀವಿ. ಸೊ ಇದನ್ನೆಲ್ಲ ಪೂಜೆ ಎಲ್ಲ ಆದಮೇಲೆ ವಿಸರ್ಜನೆ ಮಾಡೋ ಟೈಮಲ್ಲಿ ನಾನು ಜಸ್ಟ್ ಒಂದು ಸರಿ ವಾಶ್ ಮಾಡಿಬಿಟ್ಟಿರ್ತೀನಿ. ಸೊ ಈ ಸರಿ ಅದೇ ಪೇಂಟಿಂಗ್ ಕಲೆ ಅದೇ ಥರ ಇತ್ತು ಅಂತ ಹೇಳಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಈ ಪ್ರಾಡಕ್ಟ್ಸ್ ಬೇಕು ಅಂತ ಹೇಳಿದ್ರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಅಟ್ಲೀಸ್ಟ್ ಲಿಂಕ್ ಕೊಡ್ತೀನಿ. ಸೊ ಈ ಥರ ನಾನು ಕ್ಲೀನಿಂಗ್ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡೋಣ ಇವಾಗ ನಾನು ಹೇಗೆ ಪೇಂಟಿಂಗ್ ಮಾಡ್ತೀನಿ, ಹೇಗೆಲ್ಲ ಅಮ್ಮನ ಅಲಂಕಾರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ನಾನು ನಿಮ್ಮ ನೆಚ್ಚಿನ ಕನ್ನಡತಿ ನಿರ್ಮಲಾ ಮಂಜುನಾಥ್.